ಓಡಬೇಕು ಅಂದ್ಕೊಂಡಿದ್ದೀವಿ. ಚಾಲೆಂಜ್ ಇಸ್ ಅ ಚಾಲೆಂಜ್. ಎಷ್ಟು ದೂರ ಹೋಗ್ತೀವಿ ಅಂತ ಗೊತ್ತಿಲ್ಲ, ಬಟ್ ಓಡೋದಲ್ಲ, ಯಾರು ಬೇಗ ಹೋಗ್ತಾರೆ. ನಮ್ಮದು ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ವೆಯ್ಟ್ ಎಲ್ಲ ನನ್ನ ಮೈ ಮೇಲೆ ಇದೆ. ನೋ ಗೈಸ್, ಚಾಲೆಂಜ್ ಇಸ್ ಅ ಚಾಲೆಂಜ್. ಜೆನ್ಯೂನ್. ಅಯ್ಯೋ, ಹೊರಗಡೆಯಿಂದ ಸುಡ್ತಾ ಇದೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಚಾಲೆಂಜ್ ಹಿಡ್ಕೊಂಡವನೇ ಒಳ್ಳೆ ನಾಯಿ ಥರ ಹ್ಯಾ ಹ್ಯಾ. ಅನ್ಬಿಲೀವೇಬಲ್. ತುಂಬ ಚೆನ್ನಾಗಿದೆ. ಯೋಚನೆ ಮಾಡಿ, ಈ ಥರ ನೇಚರ್ ಎಷ್ಟು ಗಿಫ್ಟ್ ನಮ್ಗೆ ಕೊಟ್ಟಿದ್ದಾರೆ. ದಿಸ್ ಈಸ್ ಒನ್ ಆಫ್ ಅ ಜೆಮ್ ಹೇಳಬೇಕು. ಯಾವಾಗ ಈ ಥರದ ಪ್ಲೇಸಿಗೆ ಹೋದರೂ ನನಗೇನು ಗೊತ್ತಾ, ಒಂದು ಕಡೆ ಕಾಮಾಗಿ ಕೂತ್ಕೊಂಡು ಥ್ಯಾಂಕ್ಸ್ ಹೇಳಬೇಕು, ನೇಚರ್ಗೆ ಥ್ಯಾಂಕ್ಸ್ ಹೇಳಬೇಕು, ಗಾಡ್ ಥ್ಯಾಂಕ್ಸ್ ಹೇಳಬೇಕು ಅನಿಸುತ್ತೆ. ನಿನ್ನೆ ಬರುವಾಗಿಂದನೂ ಪ್ಲ್ಯಾನ್ ಮಾಡಿದೆ, ನಿಮಗೋಸ್ಕರ ಏನೋ ಚೆನ್ನಾಗಿರೋದನ್ನು ತೋರಿಸ್ಬೇಕು ಅಂತ, ಮಾಡಬೇಕು ಅಂತ, ಏನೋ ಒಂದು ಛಲ ಬಂದಿದೆ ಇವಾಗ ಮಾಡಬೇಕು ಅಂತ. ಸೊ ಬೆಳಿಗ್ಗೆ ಒಂದು ಕಡೆ ಹೋಗಿದ್ವಿ, ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಹೆಸರು ಗೊತ್ತಿಲ್ಲ, ಬರೀ ಮ್ಯಾಪ್ ಒಂದಿತ್ತು, ಹುಡುಕ್ವಿ, ಬಟ್ ಇಟ್ ವಾಸ್ ನಾಟ್ ವೆರಿ ಸ್ಯಾಟಿಸ್ಫೈಡ್. ಬಟ್ ದಿಸ್ ಒನ್ ಅನ್ಬಿಲೀವೇಬಲ್. ಅದೊಂದೊಂದು ಹನಿ ಮುಖಕ್ಕೆ ಲೈಕ್ ಬ್ರೀಸ್ ಥರ ಬರ್ತಾ ಇದೆ. ಆ ಫೀಲೇ ಡಿಫ್ರೆಂಟ್ ಆಗೈತೆ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಸಿ ದಟ್ ಬ್ರೀಸ್, ಬಟ್ ಮುಖದ ಮೇಲೆ ಬೀಳ್ತಾನೇ ಇದೆ. ಆ ಫೀಲು ಸಮಥಿಂಗ್ ಎಲ್ಸ್. ದಿಸ್ ಇಸ್ ಅ ನೇಚರ್ ಗಿಫ್ಟ್. ಥ್ಯಾಂಕ್ಸ್. ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಯಾರಿಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಎಲ್ಲ ದೇವರಿಗೂ ಥ್ಯಾಂಕ್ಸ್. ಹಾಂ, ಫ್ರೆಂಡ್ ಸಜೆಸ್ಟ್ ಮಾಡಿದ್ದಕ್ಕೆ ಅವನು ಅಲ್ಲಿಂದ ಹೊರಡುವಾಗ ನನಗೆ ಟೈಮ್ ಇರಲಿಲ್ಲ. ನಾನು ತುಂಬ ಪ್ಲ್ಯಾನ್ಸ್ ಮಾಡಿದ್ದೆ. ಇದನ್ನು 24 ಅವರ್ಸಲ್ಲಿ ನನಗೆ ಮಲ್ಟಿಪಲ್ ನಿಮಗೋಸ್ಕರ ಏನೋ ಮಾಡಬೇಕು ಅಂತಿದ್ದೆ. ಹಿ ವಾಸ್ ಲೈಕ್, ನೀನು ಅಲ್ಲಿ ಹೋಗಿಲ್ಲ ಅಂದರೆ ವೇಸ್ಟ್ ಬಿಡು, ನೀನು ಹೋಗಲೇಬೇಕು, ಹೋಗಿಲ್ಲ ಅಂದರೆ ಮಾತಾಡ್ಸಲ್ಲ ಅಂತ ಕೂಡ ಹೇಳಿದ್ದೆ. ಸೊ ಬಿಗ್ ಥ್ಯಾಂಕ್ಸ್ ಟು ಮೈ ಬೆಸ್ಟ್ ಫ್ರೆಂಡ್ ಜಗನ್. ಒಂದ್ಸತಿ ತೋರಿಸ್ತೀನಿ ಅವ್ರನ್ನ, ಎಂಥ ಕಿಲಾಡಿ ನನ್ನ ಮಗ ಅಂತ ತೋರಿಸ್ತೀನಿ. ಸೊ ಗೈಸ್, ಆಲ್ರೆಡಿ ರೆಡಿ ಆಗಿದ್ದೀನಿ. ಬ್ಯಾಗ್ ರೆಡಿ ಇದೆ, ಐ ಆಮ್ ರೆಡಿ. ಸೊ ನಮ್ಮ ಬಾಯ್ಸ್ ಆಲ್ಸೋ ರೆಡಿ. ಓಡಬೇಕು ಅಂದ್ಕೊಂಡಿದ್ದೀವಿ. ಚಾಲೆಂಜ್ ಇಸ್ ಅ ಚಾಲೆಂಜ್. ಎಷ್ಟು ದೂರ ಹೋಗ್ತೀವಿ ಅಂತ ಗೊತ್ತಿಲ್ಲ, ಬಟ್ ಓಡೋದಲ್ಲ, ಯಾರು ಬೇಗ ಹೋಗ್ತಾರೆ. ಬೇಗ ಹೋಗೋಣ, ಆದಷ್ಟು ಬೇಗ ಕ್ವಿಕ್ ರೀಚ್ ಆಗೋ ಥರ ನೋಡೋಣ. ಸೊ ಲೆಟ್ಸ್ ಗೋ ಗೈಸ್. 3, 2, 1 ಚಲೋ. ಇದು ನಮ್ಮದು ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ವೆಯ್ಟ್ ಎಲ್ಲ ನನ್ನ ಮೈ ಮೇಲೆ ಇದೆ. ಲೆಟ್ಸ್ ಸ್ಟಾರ್ಟ್. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಜೆನ್ಯೂನ್. ಅಯ್ಯೋ, ಹೊರಗಡೆಯಿಂದ ಸುಡ್ತಾ ಇದೆ, ಆಗ್ತಿಲ್ಲ. ಇಲ್ಲಿಂದ ಬರುವಾಗ ನಾವೇನಂತೀವಿ, ಫ್ಲ್ಯಾಶ್ ಬ್ಯಾಕ್. ಸ್ವಲ್ಪ ಕಷ್ಟಪಡ್ತಿದ್ದೇವೆ, ಅದು ನೋಡಿ ನಮಗೂ ಸ್ವಲ್ಪ ಸಿಚುವೇಶನಲ್ಲಿ ನಾವು ಇರ್ತೀವಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷಲ್ಲ ಹೋದ್ವಿ, ಇವಾಗ ನೋಡಿ ಚಾಲೆಂಜ್ ಸೊಕ್ಕಕ್ಕೆ ಅವನಕ್ಕೆ. ಫುಲ್ ಎಕ್ಸಾಸ್ಟೆಡ್ ಗೈಸ್.
ಇದರಲ್ಲಿ ಇನ್ನೊಂದು ಹೊತ್ತಿಂಗ್ ಏನಂದರೆ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗಬೇಕು. ಬಂದಿರೋದು ಬಸ್ಸಲ್ಲಾದರೂ ಪರವಾಗಿಲ್ಲ, ಗಾಡಿಯಲ್ಲಿ ಎಪ್ಪಿದಿಂದಲೂ ತೋರಿದ ಚಲೋ ಕೆಲಂಬ್ಲ ಗಾಯ್ಸ್. ಚಾಲೆಂಜು ಇಲ್ಲ, ಏನೂ ಇಲ್ಲ, ಏನಕ್ಕೂ ಆಗ್ತಿಲ್ಲ. ನೆಟ್ಟಿಗೆ ನಡ್ಕೊಂಬಂದಿದ್ರೆ ಸಾಕಿತ್ತು. ಅದು ಬಿಟ್ಬಿಟ್ಟು ಚಾಲೆಂಜ್ ಅಂತೆ, ಸಾವಂತೆ. ಚಾಲೆಂಜ್ ಅಂತೆ, ಚಾಲೆಂಜ್. Guys, I really want to tell you something. He's great. Jacket. ನಿಂಗಿದು ಬೇಕಿತ್ತ ಮಗನೇ, ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಇದ್ರ ಮೇಲೆ ಚಾಲೆಂಜ್ ವೈಸ್ ನಾನು ಇನ್ನಾಗಿಲ್ಲ. ಅಕ್ಸೆಪ್ಟ್, ನೋ ಎಕ್ಸ್ಟ್ರಾ ರೀಸನ್ಸ್. ಏನೇ ಕೊಟ್ಟರು ಚಾಲೆಂಜ್ ಇಸ್ ಚಾಲೆಂಜ್. ಸೊ ನೆಕ್ಸ್ಟ್ ಟೈಮ್ ಪಕ್ಕ ಮಾಡ್ತೀನಿ, ಬಟ್ ಹೆವಿ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಸ್ಟ್ಯಾಮಿನಾ ಬಿಲ್ಡ್ ಮಾಡಬೇಕು. ಸ್ಟ್ಯಾಮಿನಾ ಬಿಲ್ಡ್ ಮಾಡೋಕ್ಕೆ ಲೆಮನ್ ಜ್ಯೂಸ್. ಇಷ್ಟು ದಿನದ್ದು ಅನ್ಹೆಲ್ದಿ ಫುಡ್ಡು, ಅನ್ಹೆಲ್ದಿ ಲೈಫ್ ಸ್ಟೈಲು. ಸೊ ಇವಾಗ ಡಿಸಿಪ್ಲಿನ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ 1 by 1 ಇವಂದು ನಾನು ಬಿಫೋರ್ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಂದಿದ್ರು ಈ ಲೆವೆಲಿಗೆ ಇದು ಮಾಡೋಕ್ಕಾಗ್ತಿಲ್ಲ, ಇಷ್ಟು ಬೇಗನೆ ಬರೋಕ್ಕಾಗ್ತಿರಲಿಲ್ಲ. ಬಟ್ ಗ್ರೇಟ್ ಪಿಕಪ್ ಆಗ್ತಾಯಿದೆ. 1 step at a time ಅಷ್ಟೇ, ಸಿಂಪಲ್. ನಮ್ಮ ಟ್ಯಾಗ್ಲೈನೇ ಒಂಥರ ಅದೇ ಥರ, 1 step at a time. ಹೆಂಗನ್ಸ್ತೆ? ತಂಡ ಕೂಲ್. ಗುಡ್ ಫೀಲಿಂಗ್ಸ್. How is that, bro? Crazy, bro. Sorry. ಹೈಡ್ರೇಷನ್ ಇಸ್ ದ ಕೀ. ಒಂದು ವಿಷಯ ಗೈಸ್, ನಾವಿಲ್ಲಿ ಅಬ್ಸರ್ವ್ ಮಾಡಿದ್ದೀವಿ, ಇಲ್ಲಿ ಜನರು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಪ್ಲೀಸ್ ವೇಸ್ಟ್ ಬಿಸಾಡಬೇಡಿ. ಅಲ್ಲಿ ನೀಟಾಗಿ ನಾವು ಇದಾಗಿದ್ರೆ ಎಷ್ಟೋ ಜನ ಬರ್ತಾರೆ. ಸೊ ಬೇರೆಯವ್ರಿಗೂ ಸ್ವಲ್ಪ ಇದಿರಬೇಕು, ಕ್ಲೀನ್ಲಿನೆಸ್ ಸ್ವಲ್ಪ ಇದು ಮಾಡಬೇಕು.